ವಿಠಲ ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಪಡ್ದು ಬಿಟ್ಲಾ ಇನ್ನ 15 days ನಾನು ಊರಲ್ಲಿ ಇರಲ್ಲ. ಈ ಸಮಯದಲ್ಲಿ ನೀವು ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳಿದ್ ತಪ್ಪಾಗುತ್ತೆ. ನೀವು ಎಲ್ಲಿಗೆ ಬೇಕಾದ್ರೆ ಹೋಗಿ, ನಮಗ್ ಕೊಡೋದನ್ನ ಕೊಟ್ಬಿಟ್ಟು ಹೋಗಿ. ನಿನಗೆ 1000 ನಿನಗೆ 1000 ಮಸಾಲ ದೋಸೆ ತಿಂದು ಮಜ್ಜಾ ಮಾಡಿ. ಹಬಿ ನಾನು ನನ್ನ ಫ್ರೆಂಡ್ಸ್ ಜೊತೆ ರಾಮೇಶ್ವರಕ್ಕೆ ಹೋಗ್ತಾ ಇದೀನಿ. ನೋಬಡಿ ಡೇರ್ ಕ್ವಶನ್ ಮೀ. ನೀವು ಬಿಡ್ರಿ ಒಂಥರ ಶತಾಬ್ದಿ ಎಕ್ಸ್ಪ್ರೆಸ್ ಇದ್ದಾಗೆ, ಅದಕ್ಕೆ ಅಡ್ಡ ಬಂದವರು ಬದುಕೋರು ಉಂಟೆ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಅಲ್ಲ, ಈ ಗುಡ್ ಬಾಯ್ಗೆ ಒಬ್ಬ ಜೂನಿಯರ್ ಬಾಯ್ನ ಕೊಡೋದು ಯಾವಾಗ ಅಂತ? ಅಲ್ಲಿಂದ ಬಂದ ಮೇಲೆ. ಹಬಿ ಗಿವ್ ಮಿ 75,000. ತಿಂಗಳ ನೀವು ಬಣ್ಣ ಹೊಡ್ಸ್ಕೊಳ್ಳೋದಕ್ಕೆ 3,000 ರೂಪಾಯಿ ಕೊಡೋದು ಅಲ್ಲದೆ ಈಗ 75,000 ರೂಪಾಯಿ ಕೊಡ್ಬೇಕಾ? Yeah. ರೇ, ನೀವು ಕೇಳ್ತಾ ಇರೋದು 75 ಹುಣಸೆ ಬೀಜ ಅಲ್ಲ ಕಣ್ರಿ, 75,000 ರೂಪಾಯಿಗಳು. ಬೇಕಿದ್ರೆ ಒಂದು 75 ರೂಪಾಯಿ ಕೊಡ್ತೀನಿ, ಹೋಗ್ಬಿಟ್ಟು ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಹೋಗ್ತಾ ಇರೋದು ರಾಮನಗರಕ್ಕಲ್ಲ, ರಾಮೇಶ್ವರಕ್ಕೆ. ಫ್ಲೈಟ್ ಅಲ್ಲೇ ಹೋಗ್ಬೇಕು, ಫ್ಲೈಟ್ ಅಲ್ಲೇ ಬರ್ಬೇಕು. ನೀವು ಯಾವ್ದ್ರಲ್ಲಾರ ಹೋಗಿ, ಎಲ್ಲಾರ ಹೋಗಿ, ನಾವಂತೂ ಒಂದು ದಮಡಿನೂ ಬಿಚ್ಚಲ್ಲ. ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ, ಅದಕ್ಕೆ ನಾನೇ 75,000 ತಗೊಂಡೆ. ಇಷ್ಟೊಂದು ದುಡ್ಡು ಎಲ್ರೂ ಇತ್ತು? ನೀವು ನೆನ್ನೆ ಮನಿ ತಂದು ಬ್ರೀಫ್ ಕೇಸಲ್ಲಿ ಇಟ್ಟಿದ್ರಲ್ಲ, ಅದ್ರಲ್ಲಿ ತಗೊಂಡೆ. ಬಾಯ್. ಯಾರದು ಈ ಕಟ್ಟ ಕಡೆ ತುಂಡು ತಲೆ ಮೇಲೆ ಈ ಪುಟ್ಟಿಯನ್ನು ಎಸ್ತಿದ್ದು? ಗಂಡಸಾಗಿದ್ರೆ ಬಂದ ನೆದರಿಗೆ ನಿಲ್ರ. ನಾನೇ. ಇಡೀ ಬುಟ್ಟಿ ನನ್ನ ತಲೆ ಮೇಲಿನ ಬುಟ್ಟಿ ಎಸಿತಿದೆಯಲ್ಲ, ನಿನಗೆ ಅದೆಷ್ಟು ಧೈರ್ಯ? ಮತ್ತಿನ್ನೇನ್ ಯಜಮಾನ್ರೆ, 1 kg ಅಕ್ಕಿ ಎಷ್ಟು ಅಂತ ಗೊತ್ತಿದ್ಯಾ ನಿಮ್ಗೆ? 60 ರೂಪಾಯಿ. ಅಂಥದ್ರಲ್ಲಿ 30 ರೂಪಾಯಿ ಕೊಟ್ಟು ಅಕ್ಕಿ ತಗೊಂಬ ಅಂತ ಕಳ್ಸಿದಿರಲ್ಲ, 30 ರೂಪಾಯಿಗೆ 1 kg ಅಕ್ಕಿ ಯಾವ ಅಯೋಗ್ಯ ಕೊಡ್ತಾನೆ? ಅಲ್ಲ, ಯಾವ ಅಯೋಗ್ಯ ನಿನಗೆ 1 kg ಅಕ್ಕಿ ತಗೊಂಡು ಬಾ ಅಂತ ಹೇಳಿತ್ತು? ನಾವು ರೈತರ ಮಕ್ಕಳೇ, ನಮಗೂ ಅಕ್ಕಿ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತು. ನಾವು 30 ರೂಪಾಯಿ ಕೊಟ್ಟಿದ್ದು ಒಂದು ಅರ್ಧ kg ಅಕ್ಕಿ ಎತ್ಕೊಂಬ ಅಂತ. ಅರ್ಧ kg ಅಕ್ಕಿನ ಆ ಪದ್ದಪ್ಪ ಒಬ್ನೇ ತಿಂದು ಮುಗಿಸ್ತಾನೆ, ಮಿಕ್ನಾದರೆಲ್ಲ ಏನ್ ಕಿತ್ತಿ ಕಿತ್ತಿ ತಿನ್ಬೇಕಾ? ಹಂಗಿದ್ರೆ ಒಂದು ಕೆಲಸ ಮಾಡು, ನಾಳೆಯಿಂದ ದಂಡ ಪಂಡಿಗೆ ಊಟನ ಕಟ್ ಮಾಡು, ಅವನ ಪಾಲಿನ ಊಟನ ಎಲ್ಲರಿಗೂ ಬೋಡಿಸ್ಬಿಡು. ಮಗನೇ, ಬಾಲ್ ಕೆಟ್ಗೆ 40+ ಸೀರೆ ಬಂದಿದೆ ಅಂತ ಕೊಡ್ಸ. ರಂಗಮ್ಮ, ಅಲ್ಲ, ಈ ವಯಸ್ಸು ಅನ್ನೋದು ಹತ್ತತ್ರ 80+ ಆಗ್ತಾ ಬಂತು, ನಿಮಗೆ 40+ ಸೀರೆ ಬೇಕು? ನಾನು ಈಗಿನ ಕಾಲದ ಹುಡುಗಿಯ ಸ್ಥಳ ಬೆಳಿಬಾರ್ದೇನು? ನಮ್ಮ ಕಾಲದಲ್ಲಿ ಇಂಥ ಸೀರೆ ಇರಲಿಲ್ಲ, ಈಗ ಬಂದಿದೆ, ಕೊಡ್ಸ. ಅದು ರಂಗಮ್ಮ, ನಿನ್ನ ಟ್ರಂಕಲ್ಲಿ ಪಪ್ಪನ 2 ಹಳೆ ಪಂಚೆ ಇರ್ಬೇಕಲ್ವಾ? ಅವನ್ನೇ ಒಂದಕ್ಕೊಂದು ಜಾಯಿಂಟ್ ಹಾಕೊಂಡು ಸೀರೆ ಅಂತ ಸುತ್ಕೋ, ಆಗ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತೀಯ. ನನ್ನೇನ್ ಸನ್ಯಾಸಿ ಮಾಡ್ಬೇಕು ಅಂತ ಇದೆಯೇನು? ಹೆತ್ತ ತಾಯಿಗೆ ಒಂದು ಸೀರೆ ಕೊಡಿಸ್ಲಿಲ್ಲ ಅಂದ್ಮೇಲೆ ನೀನಂತ ಮಗನು? ನಮ್ಮನ್ನ ಮಗ ಅಂತ ತಿಳ್ಕೊಳ್ಳೇಬೇಡ, ಹೋಗಿ. ಅಣ್ಣಯ್ಯ, ಮನೆ ಮಂದಿ ಎಲ್ಲ ಒಂದಾದ್ರೆ ನಿನ್ ಕತೆ ಗೋವಿಂದ ಆಗಿ ಗೋಳ್ ಗುಂಟ ಆಗ್ಬಿಡುತ್ತೆ. ಯಾಕಮ್ಮ ದೇವ್ರು ಕೊಡ್ತಂಗೆ ಇಷ್ಟೆಲ್ಲ ರೊಚ್ಕೆದ್ ಬಿಟ್ಟಿದ್ಯಾ? ಮತ್ತಿನ್ನೇನಣ್ಣಯ್ಯ, ನಿನ್ ಹೆಂಡತಿಗೆ ಒಂದ್ ಕಾನೂನು, ನಮ್ಗೆ ಒಂದ್ ಕಾನೂನಾ? ನೀನ್ ಹೆಂಡತಿ ರಾಮೇಶ್ವರಕ್ಕೆ ಹೋಗೋದಕ್ಕೆ 75,000 ರೂಪಾಯಿ ಕಿತ್ತಿ ಕಿತ್ತಿ ಕೊಟ್ಟೆ. 7,500 ರೂಪಾಯಿ ಕೊಟ್ಟು ಒಂದು ಸೀರೆ ತಕೊಡೋದಕ್ಕೆ ನಿನಗೇನು? ಅದು ರಂಗಮ್ಮ, ನಾವೇನು ನಮ್ಮ ಹೆಂಡ್ರಿಗೆ ಕಿತ್ತಿ ಕೊಡ್ಲಿಲ್ಲ, ಅವ್ರೆ ಕಿತ್ಕೊಂಡು ಓಡೋಗ್ಬಿಟ್ರು. ಈಗ ನೀನ್ ಕೊಡ್ಲಿಲ್ಲ ಅಂದ್ರೆ ನಾವು ಕಿತ್ಕೋಬೇಕಾಗುತ್ತೆ. ಅಲ್ಲ, ಈ ಕಡೆಯಿಂದ ಅದೆತ್ತಿದ್ರದು ನಾವ ಹೇಳ್ರಿ, ರಾಮೇಶ್ವರದಿಂದನಾ? ಹೇಳಿ ಬಾಬಾ. ಅಯ್ಯಾ, ಏನ್ರಿ ಆ ಸುದ್ದಿ ಕೇಳಿದ್ಮೇಲೆ ನಾನು ಅದು ಯಾವ ಸುಖಕ್ಕೆ ಎದ್ದೇಳಪ್ಪ. ಏನಾಯ್ತು ಮಗನೇ? ಆಂಬುಲೆನ್ಸ್ ತರಿಸ್ಬೇಕಾ? ಮಾತ್ರ ಶ್ರೀ ರಂಗಮ್ಮನವ್ರೆ, ನಿಮ್ಮ ಸೊಸೆನ ರಾಮೇಶ್ವರಕ್ಕೆ ಅಂತ ಹತ್ತಿಸ್ಕೊಂಡು ಹೋಗ್ತಾ ಇತ್ತಲ್ಲ ಬಸ್ಸು, ಇನ್ನೇನು ರಾಮೇಶ್ವರದ ಹತ್ರ ಬರ್ತಿದ್ದಂಗೆ ಒಂದು ಸೇತುವೆ ಮೇಲಿಂದ ನೀರಿಗೆ ದಬಾರ್ ಅಂತ ದಬಾಕೊಂಡ್ಬಿಡ್ತಂತೆ. ಜಾಜಿ ಅವ್ರಿಗೆ ಏನು ಆಗಿಲ್ಲ ತಾನೆ? ಅವರು ಕಷ್ಟಪಟ್ಟು ಹುಡುಕ್ತಾ ಇದ್ದಾರಂತಪ್ಪ. ಇಲ್ಲಿ ತನಕ ಒಟ್ಟು 8 ಬಾಡಿ ಸಿಕ್ಕಿದಾರಂತೆ, ಮಿಕ್ಕಿದವ್ರಿಗೆ ಏನಾಗಿದೆಯೋ ಏನೋ ಗೊತ್ತಿಲ್ವಂತೆ. ಮಗನೇ, ಬೇಗ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಬಾ, ಹೋಗೋ. ಮಾತ್ರ ಶ್ರೀ ರಂಗಮ್ಮ, ನನ್ನ ಹತ್ರ ಇದ್ದದ್ದೇ 75,000, ಅದನ್ನು ಅವ್ರು ಕಿತ್ಕೊಂಡೋದ್ರು. ಹೋಗೋದಕ್ಕೆ ದುಡ್ಡು ಅಂತ ಬೇಡಿದೆ. ಯಾಕೋ ಯೋಚನೆ ಮಾಡ್ತೀಯ ಕದ್ದ? ತಗೊಳ್ಳೋ 10,000 ರೂಪಾಯಿ. ಲೋಪದ್ದು ಜಾಜತ್ಗೆ ಕೊಟ್ಟಿದ್ದ ದುಡ್ಡು ಇವತ್ತಿಗೆ ಮುಗಿತಾ ಇದೆ. ನಾಳೆಯಿಂದ ಮಸಾಲೆ ದೋಸೆಗೆ ಏನೋ ಮಾಡೋದು. ಶಿವಪ್ಪ, ಪಾರ್ವತಮ್ಮ, ಯಾವತ್ತೂ ನಿಮ್ಮಲ್ಲಿ ಏನು ಕೇಳ್ಕೊಳ್ದಿರ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಜಾಜಿಯವ್ರನ್ನ ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡಪ್ಪ, ಮಾಡಮ್ಮ. ಏನು ಭಕ್ತಿ, ಏನು ಭಕ್ತಿ!
ದೇವರಲ್ಲಿ ನಿಮಗಿರೋ ಭಕ್ತಿ ನೋಡಿ ನನಗೆ ತುಂಬಾ ಖುಷಿ ಆಗೋಯ್ತು. ಅತ್ತೆ ಅವ್ರಿಬ್ರು ದೇವ್ರಿಗೆ ಕೈ ಮುಗಿತಾ ಇರೋದು ಭಕ್ತಿಯಿಂದ ಅಲ್ಲ, ಜಾಜಿ ಅವ್ರ ಮನೆಗ್ ಬಂದ್ರೆ ದೋಸೆಗೆ ದುಡ್ಡು ಸಿಗುತ್ತೆ ಅನ್ನೋ ದುರಾಸೆಗೆ. ಏನಾದ್ರೂ ಅಂತೂ ದೇವರಿಗೆ ಕೈ ಮುಗಿಬೇಕು ಅನ್ನಿಸ್ತಲ್ಲ, ಇವರಿಗೆ ಕೈಗಳಿದ್ದು ಸಾರ್ಥಕ ಆಯ್ತು. ಯಾಕಪ್ಪ ಹುಚ್ಚಿಗೆ ಕುಣಿತಾ ಇದ್ದೀರಾ? ನಮ್ ಬಾವ ಜಾಜಕ್ಕೆ ಕರ್ಕೊಂಡ್ ಬರ್ತಿದಾರಂತೆ. ಕರ್ಕೊಂಡ್ ಬರ್ತಿದಾರ. ನನ್ನ ಮುದ್ದಿನ ಸೊಸೆ ಅಂತೂ ಮನೆಗ್ ಬಂದ್ಬಿಟ್ಟೆಲ್ಲಮ್ಮ. ನಿನ್ನ ಈ ಸೀರಿಯಲ್ ನೋಡಿ ನನಗಂತೂ ತುಂಬಾ ಖುಷಿ ಆಗೋಯ್ತು. ಲೋಪದ್ದು 200 ರೂಪಾಯಿಗೆ ಒಂದು ದಾರಿ ಆಯ್ತು ಕಣೋ. ಯಾವ್ದಕ್ಕೂ ದುಡ್ಡನ್ನ ಅಡ್ವಾನ್ಸ್ ಆಗಿ ಇಸ್ಕೊಬಿಡೋಣ. ಅಣ್ಣಯ್ಯ ಏನಿದು ಅಕ್ಕೆ ತಲೆಗೆ ಏಟ್ ಸಿಕ್ಬಿಟ್ಟಿದೆ? ಅದು ನೋಡಿಪ್ಪ, ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಗುಂಡಿಗೆನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಆಮೇಲೆ ಯಾರನ್ನ ಗೊಟ್ಟಕಂದ್ಬಿಟ್ರೆ ದಫನ್ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಗುಂಡಿಗೆನ ಗಟ್ಟಿ ಮಾಡ್ಕೊಂಡಿದ್ದೀವಿ, ಅದೇನು ಅಂತ ಹೇಳಪ್ಪ. ನೀವು ಬಿಡಿ ಗಟ್ಟಿ ಪಿಂಡ. ಪಪ್ಪ ಹೋದಾಗ್ಲೇ ಏನೂ ಆಗ್ಲಿಲ್ಲ, ಈಗಿನ್ನೇನು ಆಗ್ತೀರಾ? ಹಳೆ ನೆನಪುಗಳೆಲ್ಲ ಡಿಲೀಟ್ ಆಗ್ಬಿಟ್ಟಿದೆ. ನಾನ್ ಯಾರು? ನೀವು ಯಾರು ಅಂತ ನಾನು ರಾಮೇಶ್ವರದಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಲ್ಲ ರೀ. ಮತ್ತೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದು ನೀವು ನನ್ನ ಹೆಂಡತಿ, ನಾನು ನಿಮ್ಮ ಗಂಡ, ನಾವಿಬ್ಬರು ಸತಿ ಪತಿಗಳು. ಅದು ನಿಮ್ ಪರಿಚಯ ಮಾಡ್ಕೊಳ್ಳಿ. ನಾನು ನಿಮ್ಮತ್ತೆ ರಂಗಮ್ಮ, ಗಂಡುಗಲಿ ವಂಶದ ಹಿರಿತಲೆ. ನಾನು ಚಂಪಾ, ನನ್ಗೂ ನಮ್ಮ ಯಜಮಾನ್ರಿಗೂ ತುಂಬಾ ಕಾಸ ಕಾಸ. ಅವರೆಲ್ಲ ಮರ್ತ ಮಣ್ಣು ಹೋಯ್ಕೊಂಡ್ ಕೂತಾರ ಅಂತ ನಾನು ಆಗ್ಲೇ ಹೇಳಿದೆ ತಾನೆ. ಇವರಿಬ್ರು ತುಂಬಾ ಒಳ್ಳೆ ಹುಡುಗರು, ಹೊಡಿಬೇಡಿ. ಅಣ್ಣಯ್ಯ ತಲೆಗೆ ಏಟ್ ಬಿಟ್ಮೇಲೆ ಅದಕ್ಕೆ ತುಂಬಾ ಒಳ್ಳೆಯವರಾಗ್ಬಿಟ್ಟಿದಾರಲ್ವಾ? ನಾನ್ ಯಾರು? ಸ್ವಲ್ಪ ಕತ್ಲಾಗ್ಲಿ, ಗೊತ್ತು ಮಾಡಿಸ್ತೀನಿ. ಏನು ಯಜಮಾನ್ರೆ, ಅದೇನೇ ಗೊತ್ತು ಮಾಡ್ಸೋದಿದ್ರು ಬೆಳಕಿದ್ದಾಗ್ಲೇ ಗೊತ್ತು ಮಾಡ್ಸಿ. ಇವ್ರನ್ನ ಒಂದ್ ಸ್ವಲ್ಪ ದಿವಸ ಮನೆಯಲ್ಲೇ ಇಟ್ಕೊಂಡು ಸುತ್ತಾಡಿಸ್ತಾ ಇದ್ರೆ ಮತ್ತೆ ನೆನಪು ಮರುಕಳಿಸ್ಬೋದು ಅಂತ ಡಾಕ್ಟರ್ ಹೇಳಿ ಕಳಿಸಿದ್ದಾರೆ. ಯಾವ ಆಕ್ಸಿಡೆಂಟು? ನೀನು ಹೋಗಿದ್ದೆಲ್ಲಮ್ಮ ರಾಮೇಶ್ವರ ಟೂಲ್ಗೆ, ಆ ಬಸ್ಸು ನೆಗೆದು ಬಿತ್ತು. ಮಾತ್ರ ರಂಗಮ್ಮನವ್ರೆ, ಡಾಕ್ಟರ್ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದಾರೆ, ಹಳೆ ನೆನಪುಗಳನ್ನ ಮತ್ತೆ ಮತ್ತೆ ನೆನಪು ಮಾಡೋದಕ್ಕೆ ಹೋಗ್ಬೇಡಿ ಅಂತ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ನನ್ಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ, ನಾನು ಎಲ್ಲಿ ನಿದ್ದೆ ಮಾಡ್ಲಿ? ನೀವು ಯೋಚನೆ ಮಾಡ್ಬಿಡಿ, ಬನ್ನಿ ನಾನೇ ನಿಮ್ಮನ್ನ ರೂಮಿಗೆ ಕರ್ಕೊಂಡು ಹೋಗಿ ಜೋ ತಟ್ಟಿ ಲಾಲಿ ಹಾಡಿ ಮಲಗಿಸ್ತೀನಿ, ಬನ್ನಿ. ನಿನಗೇನೇ ಆಯ್ತು? ಮೊದ್ಲೇ ಅಮ್ಮನ್ ತಲೆ ಸರಿ ಇಲ್ಲ, ಹಳೇದೆಲ್ಲ ಮರ್ತ್ ಬಿಟ್ಟಿದ್ದಾರೆ. ನೆನಪು ಬರ್ಸೋದಕ್ಕೆ ನೀವು ಹೊಸ ಪ್ರಯತ್ನಗಳನ್ನೆಲ್ಲ ಮಾಡಬೇಡಿ. ಕಲ್ಲು ನಿಮ್ ಮದ್ಗೆ ಸರಿ ಹೋಗೋರ್ಗು ನೀನ್ ಅವ್ರ ಜೊತೆ ಇರೋ. ರಾಮೇಶ್ವರಕ್ಕೆ ಹೋದ ಜನ ಬದಲಾಗ್ತಾಳೆ ಅಂತ ಕೇಳಿದ್ದೆ, ಈಗ ಕಣ್ಣಾಲೆ ನೋಡ್ತಾ ಇದ್ದೀನಿ. ಮಾತ್ರ ರಂಗಮ್ಮ ರಂಗಮ್ಮ ರಂಗಮ್ಮ, ಇದು ಈ ತರ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ಬಿಟ್ಟಿದ್ರೆ ಇಷ್ಟಕ್ಕಾಗ್ಲೇ ನಾನು ರಾಮೇಶ್ವರಕ್ಕೂ ಕರ್ಕೊಂಡು ಹೋಗ್ತಾ ಇದ್ದೆ, ಹಂಗೆ ಕನ್ಯಾಕುಮಾರಿಲಿ ರೂಮ್ ಬುಕ್ ಮಾಡ್ಬಿಡ್ತಾ ಇದ್ದೆ. ಜಾಜಕ್ಕೆ ನೀವು ಟೂರಿಂದ ಬಂದ್ಮೇಲೆ ಈ ಮನೆ ಲಕ್ಕ ಲಕ್ಕ ಅಂತ ಹೊಳಿತಿದೆ. ಯಾವತ್ತು ಯಾರು ಪೂಜೆ ಮಾಡಿದಿರೋ ತುಳಸಿ ಗಿಡಕ್ಕೆ ನೀವು ಪೂಜೆ ಮಾಡಿದೀರ ಅಂದ್ಮೇಲೆ ಆ ಗಿಡಕ್ಕೆ ಎಷ್ಟು ಖುಷಿ ಆಗಿರ್ಬೇಡ? ಯಾಕೆ ಅದೇ ತುಳಸಿ ಗಿಡಕ್ಕೆ ನಾನು ಎಷ್ಟತಿ ಪೂಜೆ ಮಾಡಿಲ್ಲ. ಏನು ಯಜಮಾನ್ರೆ, ನಿಮಗ್ ನಾನು ಮಂಗಳಾರತಿ ಕೊಟ್ಟಿಲ್ವಾ? ನೀನ್ ಕೊಡೋ ಮಂಗಳಾರತಿನೇ ಬೇರೆ, ನಮ್ಮ ಹೆಂಡ್ರು ಕೊಡೋ ಮಂಗಳಾರತಿನೇ ಬೇರೆ. ನೀನ್ ಸ್ವಲ್ಪ ತೆಪ್ಪಗೆ ನಿಲ್ತು. ಏನು ಅಂದ್ರೆ? ರೇ 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 ನೀವು ಈ ಕಲ್ಪನಾ ಕಾಲ ಡೈಲಾಗ್ ಹೊಡಿಯೋದ್ ಬಿಟ್ಬಿಟ್ಟು ಸ್ವಲ್ಪ ವಾಸ್ತವಕ್ಕೆ ಬಂದು ಮಾತಾಡಿ. ನೋಡಿ, ಯಾವ್ದೇ ಕಾರಣಕ್ಕೂ ನೀವು ಚಂಪನ್ ಮೇಲೆ ರೇಗ್ಬೇಡಿ. ಅವಳು ಯಾರು? ನನ್ ತಂಗಿ, ನಮ್ ಎಲ್ರಿಗೂ ಬೇಯಿಸ್ ಹಾಕೋದು ಅವಳೇ ತಾನೆ. ಅಲ್ಲ, ಅವಳು ಬೇಕಿದ್ರೆ ತರಕಾರಿನೇ ಬೇಯಿಸ್ಲಿ, ಅದು ಬಿಟ್ಬಿಟ್ಟು ನನ್ನನ್ನೇ ಬೇಯಿಸಿದ್ರ? ಅವಳಿಗೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ಸಿ. ಜಾಜಿ ಅಕ್ಕ, ನೀವ್ ಇಷ್ಟು ಒಳ್ಳೆಯವರಾಗಿದ್ದೀರಾ ಅಂತ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಜಾಜಿ ಅವ್ರೆ, ನೀವು ನಮ್ಮಿಬ್ರಿಗೂ ಮಸಾಲೆ ದೋಸೆ ತಿನ್ನೋದಿಕ್ಕೆ ಅಂತ 200 ರೂಪಾಯಿ ಕೊಡ್ತಾ ಇದ್ರಿ, ನೆನಪಿದ್ಯಾ? ಹೌದಾ? ನೆನ್ಪಿಲ್ವಲ್ಲ? ನೆನಪಿಲ್ದೇ ಇದ್ರೇನಂತೆ, ಈಗ 200 ರೂಪಾಯಿ ಕೊಡಿ, ನೆನಪಾದ್ಮೇಲೆ ಗೊತ್ತಾಗುತ್ತೆ. ನೆನಪಾದ್ಮೇಲೆ ಕೊಡ್ತಾರೆ, ನೀವಿಬ್ರು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳಿ. ಮಗನೇ, ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಕಣು. ನನ್ನ ಸುತ್ತ ಈ ಸಲ ಬದಲಾಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ದಿನ ಇವಳನ್ನ ಗುಲ್ಗಂಜಿ ಅಂತ ತಿಳ್ಕೊಂಡಿದ್ದೆ, ಈಗ ಗೊತ್ತಾಯ್ತು ಇವಳು ಅಪರಂಜಿ ಅಂತ. ರೇ 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 ನಮ್ಮ ಮಾತೃಶ್ರೀ ರಂಗಮ್ಮ ನಿಮ್ಮನ್ನ ಹೊಗಳ್ತಾ ಇದ್ದಾಳೆ. ಇದೇ ಖುಷಿನಲ್ಲಿ ಇಬ್ರು ಕೈ ಕಟ್ಕೊಂಡು ಹೆಜ್ಜೆ ಹಾಕಿ ಕುಣಿಬಿಡೋಣ, ಬನ್ನಿ ಬನ್ನಿ. ಮೈ ಗಾಡ್, ದೊಡ್ಡವ್ರ ಮುಂದೆ ಕುಣಿಯೋದ? ರೂಮ್ಗೆ ಹೋಗಿ ಕುಣಿಯೋಣ. ಸರಿ, ಕುಣಿಯೋದಿದ್ರು ರೂಮಲ್ಲೇ ಕುಣಿಬೇಕು, ಪ್ರೀತಿ ಮಾಡೋದಿದ್ರು ರೂಮಲ್ಲೇ ಪ್ರೀತಿ ಮಾಡ್ಬೇಕು. ಬನ್ನಿ ರೂಮ್ಗೆ ಹೋಗುಮ. ಏನ್ ಯಜಮಾನ್ರೆ, ಮೊದ್ಲ ಅಮ್ಮಂಗ್ ತಲೆಗೆ ಪೆಟ್ ಬಿದ್ದು ನೆನ್ಪಿನ ಶಕ್ತಿ ಎಲ್ಲ ಹೊರಟೋಗಿದೆ. ಇಂಥ ಸಮಯದಲ್ಲಿ ಅವ್ರಿಗೆ ರೆಸ್ಟ್ ಬೇಕು. ಕುಣಿಯೋದಕ್ಕೆ ಅಂತ ನೀವು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು, ಆ ಅಮ್ಮನ್ ತಲೆಯಿಂದ ಮೆದ್ಲು ಆಚೆ ಬರೋದು, ಇವೆಲ್ಲ ಬೇಕಾ? ಗಂಡ ಹೆಂಡತಿ ಒಂದಾಗಕ್ಕೆ ಬಿಡಲ್ವಲ್ಲೇ.
ಎಲ್ರಿಗೂ ರಾಮೇಶ್ವರದ ಬಗ್ಗೆ ಹೇಳ್ಬೇಕು. ಹೇಳಲಾ? ಹೇಳಮ್ಮ. ರಾಮೇಶ್ವರದಲ್ಲಿ ಒಂದು ಒಳ್ಳೆ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಶಿವಲಿಂಗ ಇದೆ. ಅದು ಅಂತಿಂತ ಶಿವಲಿಂಗ ಅಲ್ಲ, ಪುರಾಣ ಕಾಲದ ಶಿವಲಿಂಗ. ಅಲ್ಲಿಗೆ ಹೋಗಿ ಬಂದ್ರೆ ಎಲ್ರಿಗೂ ತುಂಬಾ ಒಳ್ಳೇದಾಗತ್ತೆ ಅಂತೆ. ಅಷ್ಟೇ ಅಲ್ಲ, ಪಕ್ಕದಲ್ಲಿ ದೊಡ್ಡ ಸಮುದ್ರ ಇದೆ. ಆ ಸಮುದ್ರ ತುಂಬಾ ಉಪ್ಪು ನೀರೇ. ಈ ವಿಚಾರ ನಮಗೆ ಗೊತ್ತಿರಲಿಲ್ಲ ನೋಡಿ. ನಾವೆಲ್ಲ ಸಮುದ್ರ ತುಂಬಾ ಸಿಹಿ ಇರುತ್ತೆ ಅನ್ಕೊಂಡ್ಬಿಟ್ಟಿದ್ದೆ. ಏನಮ್ಮ, ನಂದು ಒಂದೇ ಒಂದು ಆಸೆ, ಈ ಮನೆಗೆ ಒಂದು ಮೊಮ್ಮಗು ಬಲ್ಬೇಕು ಅಂತ. ಅತ್ತೆ, ನೀವೇನು ಯೋಚನೆ ಮಾಡ್ಬಿಡಿ. ನಿಮ್ಮ ಆಸೆನ ನಾನು ಖಂಡಿತವಾಗ್ಲೂ ನೆರವೇರಿಸ್ತೀನಿ. 1 ವರ್ಷದಲ್ಲಿ ನೆರವೇರಿಸ್ತೀಯಾ? ಅದಕ್ಕೆ 1 ವರ್ಷ ಯಾಕೆ ಬೇಕು? 9 ತಿಂಗಳು ಸಾಕು. ಹಾಯ್ ಪಲ್ಲು. ಹಾಯ್. ಜಾಜತ್ಗೆ ನೀವೇ ಆಚೆ ಹೋಗಿದ್ರೆ? ಡೋಂಟ್ ಟಾಕ್ ರಬೀಶ್, ನಾನು ಬರ್ತಾ ಇರೋದೇ ಈಗ. ಏನಾದ್ರೂ ತಲೆ ಕೆಟ್ಟಿದ್ಯಾ? ನೀವು ಬಂದಾಗ್ಲೇ 3 ದಿನ ಆಯ್ತು. ನಿನ್ಗೇನಾದ್ರು ತಲೆ ಕೆಟ್ಟಿದ್ದೇನೆ? ನಾನು ಬರ್ತಾ ಇರೋದೇ ಈಗ. ದೇವರು ಕೊಡ್ತಂಗೆ ಯಾರಿದು ನೋಡೋದಕ್ಕೆ ತೇಟು ನಮ್ಮ ಎಂಡ್ರ ತರನೇ ಇದ್ದಾರೆ. ಹಾಬಿ, ಡೋಂಟ್ ಟಾಕ್ ರಬೀಶ್, ನಾನು ನಿಮ್ಮ ವೈಫು. ನನಗೆ ಈಗ ಎಲ್ಲ ಒಂದೊಂದಾಗಿ ನೆನಪಾಗ್ತಾ ಇದೆ. ಅದು ನಮ್ಮ ಎಂಡ್ರಿಗೆ ಅಪಘಾತ ಆಗಿ ತಲೆಗೆ ಏಟು ಬಿದ್ದು ಇರೋ ಬರೋ ನೆನಪುಗಳೆಲ್ಲ ಮಂಗ ಮಾಯ ಆದವಲ್ಲ. ಹಾಗಾಗಿ ನನ್ನ ಆಸ್ತಿನ ಹೊಡಿಬೇಕು ಅಂತ ಯಾರ್ಯಾರೋ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವ್ರನ್ನ ಆಚೆ ಹೇಗೆ ತಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ತಳ್ಳಿಸ್ತೀನಿ. ದಂಡಪಿಂಡಗಳ ಬಂದ್ರ ಯಾರೋ ಏನೋ ಗೊತ್ತಿಲ್ಲ ಕಣ್ರ, ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಸ್ವಲ್ಪ ವಿಚಾರಿಸ್ಕೊಳ್ಳಿ. ಗೊತ್ತು, ಜಾಜಕ್ಕೆ ಮನ್ಲೆ ಇದ್ದಾರೆ ಅಂದ್ಮೇಲೆ ಇವ್ರು ಯಾರು? ಯಾರ ಗೊತ್ತಿಲ್ಲ ಕಣ, ನೋಡೋದಿಕ್ ಸ್ವಲ್ಪ ಜಾಜಿ ಅವ್ರ ತರ ಇದಾರೆ ಅಷ್ಟೇ. ಮೈ ಗಾಡ್, ನನ್ನನ್ನೇ ಯಾರು ಅಂತ ಕೇಳ್ತೀರಾ? ಅಲ್ಲ ಅಲ್ಲ, ಇದು ನಮ್ಮ ಜಾಜಕ್ಕೆ ಅಲ್ಲವೇ ಅಲ್ಲ. ಜಾಜಿ ಅವ್ರು ಯಾವತ್ತೂ ನಮ್ಮ ಕಪಾಳಕ್ಕೆ ಹೊಡೆದಿರ್ಲಿಲ್ವಾ? ಯಾಲಮ್ಮ ನೀನು? ಅತ್ತೆ, ನನ್ನನ್ನೇ ಯಾರು ಅಂತ ಕೇಳ್ತಿದ್ದೀರಾ? ನಿಮ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಯ್ಯೋ, ನಾನು ನಿಮ್ಮ ಮುದ್ದಿನ ಸೊಸೆ ಜಾಜಿ ಚಂಬಲ್ದಿನ್ನಿ. ಸಾಕು ಸುಮ್ನಿರಮ್ಮ, ನೀನ್ ಯಾಕೆ ನನ್ನ ಸೊಸೆ ಆಗ್ತೀಯ? ನನ್ನ ಸೊಸೆ ಬಂದು ಆಗ್ಲೇ 3 ದಿನ ಆಯ್ತು. ಕಲಿತೀನಿ ತಾಳು. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬಲ್ತೀಯಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು? ಮೈ ಗಾಡ್, ಹೂ ಆರ್ ಯು? ನಾನು ಈ ಮನೆ ಸೊಸೆ. ನೀನ್ ಯಾರೇ? ನಾನು ಈ ಮನೆ ಸೊಸೆ. ಈ ತರ ಹೇಳ್ಕೊಂಡು ತುಂಬಾ ಜನ ಬರ್ತಾರೆ, ಆದ್ರೆ ಅದನ್ನ ನಂಬುವಂತ ಜನ ಮನೇಲಿ ಇರ್ಬೇಕಲ್ಲ. ಕದ್ದು ಬಿಟ್ಲಾ? ಆಮೇಲೆ ನಿಮ್ಮಿಬ್ರಿಗೂ 200 ರೂಪೀಸ್ ಕೊಡ್ತೀನಿ. ಮೊದಲು ಇವಳ ಮನೆಯಿಂದ ಆಚೆ ಹಾಕ್ರ. ನೋಡು, ನಮ್ಗೆ ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಭ್ಯಾಸ ಇಲ್ಲ. ಒಳ್ಳೆ ಮಾತಲ್ಲಿ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಹೌ ಡೇರ್ ಯು? ನನ್ನನ್ನೇ ಮನೆಯಿಂದ ಆಚೆ ಕಳಿಸ್ತೀರೇನೋ? ನಾನ್ ಯಾರು? ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನೀನ್ ಅರಿಕತನ ನಮ್ಮ ಹತ್ರ ಬೇಡ. ಮಸಾಲೆ ದೋಸೆ ಹೋಟ್ಲು ಮುಚ್ಚಿಬಿಡುತ್ತೆ. ಈಗೇನ್ ಇಲ್ಲಿಂದ ಹೋಗ್ತೀಯ ಇಲ್ವಾ? ಅರಿಕತೆ ಬೇಡ ಬೇಡ ಅಂತ ಕೇಳಿಸ್ಕೊಂಡು ನಿಂತ್ಕೊಂಡಿದ್ರಲ್ಲ, ಕತ್ತೊಂಡು ಆಚೆ ತೊಳ್ಬಿಡ್ರ. ಪಾಂಡ್ರಂಗ, ನೀನು ಹುಷಾರಾಗಿರೋ. ಒಬ್ರ ತರಾನೇ ಇಬ್ರು ಇದಾರೆ. ಅವ್ರು ಅನ್ಕೊಂಡ್ಬಿಟ್ಟು ಇವ್ರ ಜೊತೆ ಸಂಸಾರ ಮಾಡ್ಬಿಟ್ಟಿಯಾ? ಎಲ್ರೂ ಸೇರ್ಕೊಂಡು ನನ್ನನ್ನೇ ಮನೆಯಿಂದ ಆಚೆ ಹಾಕ್ತೀರಾ? ನೋಡ್ತಾ ಇರಿ, ನಿಮ್ಗೆಲ್ರಿಗೂ ಬುದ್ಧಿ ಕಲ್ಸೋರ್ಗು ಈ ಪ್ಲೇಸ್ ಬಿಟ್ಟು ನಾನು ಎಲ್ಗೂ ಹೋಗಲ್ಲ. ಏನಮ್ಮ, ಕಂಡವಳ ಮನೆ ಮುಂದೆ ಅದೆಷ್ಟೊತ್ತು ಅಂತ ಹೇಳ್ತೀಯ? ನೋಡಿದ ಜನ ನಮಗೆ ಮಕ್ಕಳಿಗೆ ಅಲ್ವಾ? ಬೇಗ ಜಾಗ ಖಾಲಿ ಮಾಡಮ್ಮ. ಅತ್ತೆ, ನಿಮ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ನಾನು ಈ ಮನೆ ಸೊಸೆ. ಅಯ್ಯೋ, ನನ್ನ ಸೊಸೆ ಮನೆ ಒಳಗಿದ್ದಾಳೆ, ನೀನೇ ನೋಡ್ದಲ್ಲ. ನೀನೆಲ್ಲೋ ಅಡ್ರೆಸ್ ತಪ್ಪಿ ಬಂದಿದೀಯ. ಅಷ್ಟೋ ಇಷ್ಟೋ ದುಡ್ಡು ಕೊಡ್ತೀನಿ, ತಗೊಂಡು ಜಾಗ ಖಾಲಿ ಮಾಡು. ಅತ್ತೆ, ಬ್ಲೆಸ್ ಮೀ. ಮಗನೇ, ಪಾಂಡುರಂಗ ಗಂಡುಗಲೇ. ಅಯ್ಯೋ, ತಾವು ನಮ್ಮ ಹೆಸರಿಗೆ ಲಂಗ ತೊಡ್ಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ತಾಯಿ. ಜಾತಿ ತಲ ಇರೋಳ್ನ ನೀನು ಆಚೆ ಓಡಿಸ್ತಲ್ಲ, ಅವಳು ಒಂಟಿ ಬೆರಳಲ್ಲಿ ನಮಸ್ಕಾರ ಮಾಡ್ತಾಳೆ ಕಣೋ. ಯಾಕೋ ಅವಳೇ. ನಾನು ಯಾವ್ದೋ ಒಂದು ಫಂಕ್ಷನ್ಗೆ ಹೋಗಿ ಭಾಷಣ ಮಾಡ್ಬೇಕು ಅಂತಿದ್ದೀನಿ. ಆ ಭಾಷಣ ಚೆನ್ನಾಗಾಗ್ಲಿ ಅಂತ ಬ್ಲೆಸ್ ಮಾಡ್ತೀರಾ ಪ್ಲೀಸ್? ಅತ್ತೆ, ಬ್ಲೆಸ್ ಮೀ. ಇದಕ್ಕೆ ಏನು ಹೇಳ್ತೀರಾ? ಇವಳು ಒಂಟಿ ಬೆರಳಲ್ಲಿ ನಮಸ್ಕಾರ ಮಾಡ್ತಾಳೆ. ಇದು ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಒಂದು ಗೊತ್ತಾಗ್ತಿಲ್ವಲ್ಲೋ. ನನಗೆ ಗೊತ್ತಿರಂಗಮ್ಮ. ಅದು ನನ್ನ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆಯಲ್ವಾ, ಆ ಆಸ್ತಿನ ಹೊಡಿಬೇಕು ಅಂತ ಆ ಜಾತಿ ನಮ್ಮ ಈ ಜಾತಿ ಜಂಬಲ್ದಿನಿಯವರ ಬಾಬಾ ಸಂಪೂರ್ಣ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಳೆ. ಒಂದಂತೂ ಸ್ಪಷ್ಟ, ಒಳಗ್ನವಳೆ. ಅತ್ತೆ, ನಾ ಈ ಸಲ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದೀನಿ. ಅಷ್ಟೇ ಅಲ್ಲ, ಜಿ ಕ್ಯಾಟಗರಿಯಲ್ಲಿ ನಿಮ್ಗೆ ಎಲ್ರಿಗೂ ಒಂದೊಂದು ಸೈಟ್ ಕೊಡಿಸ್ತೀನಿ.
ರಾಜಕೀಯದ ಬಗ್ಗೆ ಇಷ್ಟೆಲ್ಲ ಬೊಗಳೆ ಬಿಡ್ತಾರೆ ಅಂತಂದ್ರೆ ಇವರೇ ನಮ್ ಜಾಜತ್ಗೆ. ಪದ್ದು ಬಿಟ್ಲ ಕಮ್ಮಿಯಾರ್. ಏನ್ರ ಸುಮ್ನೆ ಕಪಾಳ ಕೊಡಿತಾ ಇದ್ರಾ? ಕಪಾಳ ಕೊಡಿಲೇಬೇಕಂತಿದ್ರೆ 200 ರೂಪಾಯಿ ಕೈ ಮೇಲೆ ಹೊಡಿರಿ. ಲೇ ದಂಡಪಿಂಡಗಳ ಕಂಡ್ಕಂಡವ್ರ ಹತ್ರ ದೋಸೆ ತಿನ್ನೋದಕ್ಕೆ 200 ರೂಪಾಯಿ ಕೇಳ್ತಿರಲ್ಲ, ನಿಮ್ಮ ನಾಯಿ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರ? ಮೊದ್ಲು ಕತ್ತಡ್ದು ಆಚೆ ತೊಳ್ಬಿಡ್ರ. ಜಾಜಿ ಅವ್ರೆ, ನೀವ್ ಈ ರೀತಿ ಸ್ಯಾರಿ ಉಟ್ಕೊಂಡು ಪರಿಪೂರ್ಣ ಗೃಹಿಣಿ ತರ ಕಾಣಿಸ್ತಾ ಇರೋದ್ ನೋಡಿದ್ರೆ ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ನೀವಿಬ್ರು ಯಾಕೆ ಈ ರೀತಿ ಬಂದಿದ್ದೀರಾ? ಹೆಣ್ಮಕ್ಳು ಲಕ್ಷಣವಾಗಿ ಸೀರೆ ಉಟ್ಕೋಬೇಕು. ಹೆಣ್ಮಕ್ಳಿಗೆ ಸೀರೆನೇ ಭೂಷಣ. ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ. ಕನ್ಯಾಕುಮಾರಿ ಅಲ್ಲ, ರಾಮೇಶ್ವರ. ಅದು ಸರಿ, ನಮ್ ಫೋನ್ ಮಾಡಿ ಬರಕ್ ಹೇಳಿದ್ರಲ್ಲ, ಏನ್ ವಿಷಯ ಜಾಜಿ ಅವ್ರೆ? ಆ ವಿಷಯ ಇರ್ಲಿ. ಜಾಜಿ ಅವರೇ, ನೀವ್ ಇಷ್ಟೊಂದು ಚೇಂಜಸ್ ಆಗಕ್ಕೆ ಏನ್ ಕಾರಣ? ನೋಡಿ, ಜೀವನದಲ್ಲಿ ಒಂದ್ಸಲ ಎಲ್ರು ಕಾಶಿಗೆ, ರಾಮೇಶ್ವರಕ್ಕೆ, ಕನ್ಯಾಕುಮಾರಿಗೆ ಹೋಗಿ ಬರ್ಬೇಕು. ಅಲ್ಲಿ ಒಂದ್ ಸಲ ಹೋಗಿ ಬಂದ್ರೆ ನಾರ್ಮಲ್ ಆಗಿ ಚೇಂಜ್ ಆಗ್ಬಿಡ್ತೀರಾ. ನಮ್ಮ ಭಾರತೀಯತೆ ಅಂದ್ರೇನು, ಸಂಸ್ಕೃತಿ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ ಒಂದ್ಸಲ ವಿವೇಕಾನಂದ ರಾಕ್ ಮೇಲೆ ಕೂತ್ಕೋಬೇಕು. ಆಗ ನಮ್ಗೆ ಜೀವನ ದರ್ಶನ ಆಗುತ್ತೆ. ಈ ವಿಷಯ ಬಿಟ್ಟಾಕಿ, ಒಬ್ಳು ಬಂದಿದ್ದಾಳೆ, ಸೇಮ್ ನನ್ ಥರನೇ ಇದ್ದಾಳೆ. ನಾನೇ ಜಾಜಿ ಅಂತ ಹೇಳ್ಕೊಂಡು ಬಂದಿದ್ದಾಳೆ. ನೀವಿಬ್ರು ಹುಷಾರು. ನಾನೇ ಅವಳು ಅನ್ಕೊಂಡು ಮಹಿಳಾ ಸಂಘದ ದುಡ್ಡನ್ನ ಅವಳಿಗೇನಾದ್ರು ಕೊಟ್ರೆ ನಿಮ್ಮಿಬ್ರು ಕೈಲಿ ಚೊಂಬೆ. ಅಸ್ಮಿತಾ, ಕಂಡವ್ರ ಮನೆಗ್ ಬಂದು ಹೀಗ್ ತೊಂದ್ರೆ ಕೊಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ಪದೇ ಪದೇ ಬಂದು ಕನ್ಫ್ಯೂಸ್ ಮಾಡ್ತಿರಲ್ರಿ, ಹೋಗ್ರಿ ಆಚೆ. ಅಯ್ಯೋ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನೇ ಜಾಜಿ ಜಂಬಲ್ ತಿನ್ನಿ. ಏಯ್, ಯಾಕಮ್ಮ ಸುಮ್ನೆ ಹಂಗ್ ಬಡ್ಕೊಂತಿದ್ಯಾ? ಇಲ್ಲಿರೋರೆ ನಿಜವಾದ ಜಾಜಿ, ನೀನು ಜಾಜಿ ಅಲ್ಲ, ಸೂಜಿ. ಪದ್ಮಜ, ಅಸ್ಮಿತಾ, ನಿಜವಾಗ್ಲೂ ನನ್ನ ನಂಬ್ರಿ, ನಾನೇ ಜಾಜಿ ಜಂಬಲ್ ತಿನ್ನಿ. ನಮ್ ಹೆಸರು ಗೊತ್ತಾಗಿದೆ. ಏನಮ್ಮ, ನೀವು ಇವಳ ಸ್ನೇಹಿತಳು, ನೀವೇ ಹೇಳಿ, ನಿಜವಾದ ಜಾಜಿ ಇವಳು ಅವಳು? ಈಕೆನೆ ನಿಜವಾದ ಜಾಜಿ, ಅದ್ರಲ್ಲಿ ಅನುಮಾನನೇ ಇಲ್ಲ. ಅಂದ್ರೆ ನಾನೇನು ಅಲ್ಲ. ಅಲ್ಲೋ, ಏನಮ್ಮ ಮುಖ ಮುಖ ನೋಡ್ತಿದ್ಯಾ? ಆ ಯಮ್ಮನ ಕತ್ತಿಡ್ದಾಚೆ ತಳ್ಳು. ಅಬ್ಬೆ, ನಾನು ನಿಮ್ಮ ಸ್ವೀಟ್ ಗುಬ್ಬಿ ಜಾಜಿ ಜಂಬಲ್ ತಿನ್ನಿ. ನನ್ನನ್ನ ಯಾರು ಅಂತ ಕೇಳ್ತಿರಲ್ಲ, ಇದು ಸರಿನಾ? ಏನ್ ಆಡೋ ಮಾತುಗೊಂದು ಅರ್ಥ ಬಿಡ್ಬೇಡ್ರಿ. ನಮ್ಮ ಸ್ವಂತ ಹೆಂಡತಿ ನಮ್ಮ ಮನೆ ಒಳಗಡೆನೆ ಇದ್ದಾಳೆ. ಆಕ್ಚುಲಿ ಅವಳು ನಿಮ್ಮ ಡೂಪ್ಲಿಕೇಟ್ ಹೆಂಡತಿ. ನಾನು ಇಲ್ಲಿದ್ದೀನಲ್ಲ, ಜಾಜಿ ಜಂಬಲ್ ತಿನ್ನಿ, ನಾನೇ ನಿಮ್ಮ ಒರಿಜಿನಲ್ ವೈಫ್. ನಿಜನೇನ್ರಿ? ನಿಜವಾಗ್ಲೂ 100%? 200%. ಬೇಕಾದ್ರೆ ಮಹಿಳಾ ಸಂಘದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನೇ ನಿಮ್ಮ ಒರಿಜಿನಲ್ ವೈಫ್. ನಡ್ರಿ ಹಂಗಾರೆ ರೂಮ್ಗೆ ಹೋಗೋಣ, ಬಾಕ್ಲಾಕೋಣ, ಚಿಲ್ಕನೂ ಹಾಕೊಂಬೋಣ. ಮೊದಲು ಒಂದ್ ಸ್ವಲ್ಪ ಹೊತ್ತು ಮಾತಾಡೋಣ. ಆಮೇಲೆ ಯಾರು ಬಂದು ಕರೆದ್ರು ಒಂದು 3 ದಿವಸವರೆಗೂ ಬಾಗಿಲು ತೆಗೆಯದೇ ಬೇಡ. ನಾನು ನಿಮ್ಮ ಜೊತೆ 3 days ಬೆಡ್ರೂಮ್ ಅಲ್ಲಿ ಇರ್ಬೇಕಾ? ನೆವರ್. ನೋಡ್ರಿ, ಇದನ್ನೇ ನಾನು ಆಗಲ್ಲ ಅನ್ನೋದು. ನಮ್ಮ ಸ್ವಂತ ಹೆಂಡತಿ ಆಗಿದ್ರೆ ನಾನು ಕರೆದ ಕಡೆ ಬರ್ತಾ ಇದ್ಲ. ಅದು ಹಾಗಲ್ಲ ಅಭಿ, ನಾನು ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದೀನಲ್ಲ. ಯಾವ ಬೋರ್ಡು ಗಿರ್ಡು ಇಲ್ಲ ಕಣ್ರಿ. ನಮ್ಮ ಹೆಂಡ್ರು ನಮ್ಮ ಮನೆಯಲ್ಲೇ ಇದ್ದಾರೆ. ಅದು ಇನ್ನೊಂದು ವಿಚಾರ ತಮಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವು ನಿಮ್ಮ ಹೆಂಡ್ರು ಅಂತ ಹೇಳ್ಕೊಂಡು ದಿನಕ್ಕೆ 1,000 ಜನ ಬರ್ತಾರೆ. ಹಾಗಂತ ಹೇಳ್ಬಿಟ್ಟು ನಾವು ಎಲ್ಲರನ್ನೂ ಒಪ್ಕೊಳಕ್ ಆಗಲ್ಲ ಕಣ್ರಿ. ಅದು ನೋಡಿ, ಇವರೇ ನಮ್ಮ ಹೆಂಡ್ರು ಇವತ್ತು ಅದು ಯಾವ್ದೋ ಕತೆ ಹೇಳ್ತೀನಿ ಅಂತ ಹೇಳಿದ್ರು. ನಾವೀಗ ಹೋಗಿ ಆ ಕತೆ ಕೇಳಿಸ್ಕೋಬೇಕು. ಅಷ್ಟೇ ಅಲ್ಲ ಕಣ್ರಿ, ಇನ್ನು 9 ತಿಂಗಳ ಒಳಗಡೆನೆ ನನಗೆ ಒಂದು ಮಗು ಕೊಡ್ತೀನಿ ಅಂತ ನಮ್ಮ ತಾಯಿ ಹತ್ರ ಮಾತು ಕೊಟ್ಬಿಟ್ಟಿದ್ದಾಳೆ. ಅದು ಶೋಭನಕ್ಕಾಗಿ ಒಂದು ಒಳ್ಳೆ ಮುಹೂರ್ತಕ್ಕೆ ಕಾಯ್ತಾ ಇದೀವಿ. ಅವತ್ತೊಂದು ದಿವಸ ಊಟನೂ ಇಟ್ಕೋಬೇಕು ಅನ್ಕೊಂಡಿದ್ವಿ. ಬಿಟ್ರೆ ಬಂದು ದಯಮಾಡಿ ಊಟ ಮಾಡ್ಕೊಂಡು. ಇನ್ನು ಮಾವಿನಕಾಯಿ ಸೀಸನ್ ತುಂಬಾ ದೂರ ಇದೆ. ವಾಟೆ ಮೂಟೆ ಅಂದ್ರೆ ನಾವೇ ನೋಡಿ. ಇದು ಗಂಡುಗಳು ಹೋಗ್ತವ್ರ ಮನೆ ಮುಂದೆ ಗಲಾಟೆ ಮಾಡೋದು ಚೆನ್ನಾಗಿರಲ್ಲ. ಈಗ ಸುಮ್ಮನೆ ಜಾಗ ಖಾಲಿ ಮಾಡ್ತಿರೋ ಅಥವಾ ನಾಯಿನ ಚೂ ಬಿಡೋಣ. ಜಾಜಿ, ಇವತ್ತು ಒಳ್ಳೆ ದಿನ, ಹೊಸ ಜನ್ಮ ಪಡೆದಿದೀಯ. ದೇವರಿಗೆ ಪೂಜೆ ಮಾಡಿ ಹೊಸದಾಗಿ ಸಂಸಾರ ಶುರು ಮಾಡು. ಏನು ಅಂದ್ರೆ, ಹೇಳಿ ಅಂದ್ರೆ, ಅತ್ತೆಯವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋಣ. ಅಯ್ಯೋ, ಈ ಮಾತುಗಳನ್ನ ಕೇಳ್ತಾ ಇದ್ರೆ ನಿಮ್ ಕಾಲಿಗೂ ಬೀಳ್ಬೇಕು ಅನ್ಸುತ್ತೆ. ಬೀಳ್ರಿ. ಜಾಜಿ, 9 ತಿಂಗಳಿಗೆ ಮೊಮ್ಮಗನ್ ಕೊಡ್ತೀನಿ ಅಂತ ಹೇಳಿದೀಯ. ನನ್ನ ಆಸೆನ ಪೂರೈಸ್ಬಿಟ್ಟೆ. ಏನು ಯಜಮಾನ್ರೆ, ಜಾಜಿ ಅಕ್ಕ ರಾಮೇಶ್ವರಕ್ಕೆ ಹೋಗಿ ಬಂದ್ಮೇಲೆ ಇಷ್ಟೊಂದು ಬದಲಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರು ಬದಲಾಗಬೇಕು ಅಂತಾನೆ ನಾನು ಅಲ್ಲಿಗೆ ಕಳಿಸ್ಕೊಟ್ಟಿದ್ದು. ನೀವು ಸ್ವಲ್ಪ ತೆಪ್ಪಗಿರು. ಅಣ್ಣಯ್ಯ, ಜಾಜಿ ಅಕ್ಕ ತರನೇ ಇರೋ ಡೂಪ್ಲಿಕೇಟ್ ಹೆಂಗಸು ಮುಂದೆ ತೊಂದರೆ ಕೊಡ್ತಾ ಇದ್ದಾಳೆ. ನಾನ್ ಇಲ್ಲ, ನಾನೇ ಒರಿಜಿನಲ್. ರೇ, ನೀವು ಒರಿಜಿನಲ್ಲು ಅನ್ನೋದಕ್ಕೆ ಏನ್ರಿ ಇದೆ ಗ್ಯಾರಂಟಿ? ನೀವು ಊಟದ ಆಸೆಗೆ ಯಾವ್ದೋ ಒಂದು ಮದ್ವೆಗೆ ಬಂದಿದ್ರಿ. ನನಗ್ ತಾಳಿ ಕಟ್ಬೇಕಾಗಿರೋ ಗಂಡು ಇನ್ ಟೈಮಿಗೆ ಬರ್ಲಿಲ್ಲ. ಆಗ ನೀವು ನನ್ ಕುತ್ತಿಗೆ ತಾಳಿ ಕಟ್ಟಿ ನನಗ್ ಲೈಫ್ ಕೊಟ್ರಿ. ನೆನ್ಪ್ ಮಾಡ್ಕೊಳ್ರಿ. ಥ್ರೆಡ್, ಕತೆ, ಒನ್ಲೈನು ಎಲ್ಲ ಕರೆಕ್ಟ್ ಆಗಿದೆ. ಅದು ನೋಡಿ ಇವ್ರೆ, ಈಗ ನಾನು ನಿಮ್ಮನ್ನೇ ಹೆಂಡ್ರು ಅಂತ ಒಪ್ಕೊಂಡ್ಬಿಡ್ತೀನಿ. ಅದರಿಂದ ನಮಗ್ ಬರುವಂತ ಭಾಗ್ಯನಾದ್ರೂ ಏನು ಅಂತ. ಹಬಿ, ನೀವು ನನಗೆ ರಾಮೇಶ್ವರಕ್ಕೆ ಹೋಗಕ್ಕೆ 75,000 ಕೊಟ್ಟಿದ್ರಿ. ಅದರಲ್ಲಿ ನಾನು 50,000 ಸೇವ್ ಮಾಡಿ ಎಕ್ಸ್ಟ್ರಾ ಮನಿ ಹಾಕಿ ನಾವಿಬ್ರು ಹನಿಮೂನ್ಗೆ ಹೋಗಕ್ಕೆ ಸ್ವಿಟ್ಜರ್ಲ್ಯಾಂಡ್ಗೆ 2 ಫ್ಲೈಟ್ ಟಿಕೆಟ್ ತಂದಿದ್ದೀನಿ. ಸ್ವಿಟ್ಜರ್ಲ್ಯಾಂಡ್ 2 ಟಿಕೆಟ್? ನಾನು ನೀವು
ಆಗಲಪ್ಪ ಇನ್ನು ನಮ್ಮ ಕಡೆಯಿಂದ ಸತ್ಯನ ಮುಚ್ಚಿಡೋಕೆ ಆಗೋದೇ ಇಲ್ಲ. ಏನ್ ಸತ್ಯನೋ ಅದು? ಅದು ರಂಗಮ್ಮ, ಇಲ್ಲಿ ಏನ್ ನಿಂತ್ಕೊಂಡಿದಾರಲ್ಲ ಇವರು ನಮ್ಮ ಮೆಂಡ್ರಲ್ಲ, ಅಲ್ಲಿ ಏನ್ ನಿಂತ್ಕೊಂಡಿದಾರಲ್ಲ ಅವರೇ ನಮ್ಮ ನಿಜವಾದ ಹೆಂಡ್ರು. ಏನ್ ಹೇಳ್ತಾ ಇದೀಯೋ? ಮತ್ತಿನ್ನೇನ್ ರಂಗಮ್ಮ, ಅವರು ಅದೇನು ರಾಮೇಶ್ವರಕ್ಕೆ ಹೋಗ್ಬೇಕು ಅಂದ್ಬಿಟ್ಟು 75,000 ರೂಪಾಯಿ ಕಿತ್ಕೊಂಡ್ಬಿಟ್ಟು ಹೋದ್ರಲ್ಲ, ಅದೇ ಟೈಮಲ್ಲಿ ಹೆಂಗು ಬಸ್ ಅಪಘಾತ ಆಯ್ತು. ಹೇಗಾದ್ರೂ ಮಾಡಿ ಜಾಜಿ ಚಂಪಲ್ದಿಂದ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಬಾಂಬೆಯಿಂದ ಈ ಸೂಜಿ ಮೇಡಮ್ನ ಕರ್ಸ್ಕೊಂಡು ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ಬಿಟ್ಟೆ. ಸೂಜಿ ಮೇಡಮ್ ಅವರೇ, ನಿಮ್ಮಿಂದ ನನ್ನ ಸಂಸಾರ ಒಂದು ತಹಬಂದಿಗೆ ಬರ್ತಾ ಇದೆ. ನೀವು ಒಳ್ಳೆ ನಟರು ಕೂಡ ಕಣ್ರಿ, ಪಾತ್ರ ಹಂಗಂಗೆ ಮೈ ಮೇಲೆ ಹೇಳ್ಕೊಂಡ್ಬಿಡ್ತೀರಪ್ಪ, ತುಂಬಾ ಸಹಜವಾಗಿ ಅಭಿನಯಿಸಿದ್ರೆ. ರಂಗಮ್ಮ ಇವ್ರನ್ನ ಕಳ್ಸ್ಕೊಡ್ಬೇಕು, ಸ್ವಲ್ಪ ರಷ್ಟ ಕೊಟ್ಕೊಳ್ಸು. ಅತ್ತಿಗೆ ಅಂದ್ರೆ ಯಾರು ಅಂತ ತಾಯಿನೇ ಒಳ್ಳೆ ನಾಯಿ ತರ ಕತ್ತಿರ್ದು ಆಚೆ ಆಗ್ತಲ್ಲ. ಹನಿಮೂನ್ ಮುಗಿಸ್ಕೊಂಡು ಬಂದು ಆಮೇಲೆ ನೋಡಿತೀನಿ. ಅದು ಜಾಜಿ ಚಂಪಲ್ತೀನಿ ಇವರು. ಇನ್ನೂ ನಾವು ತಡ ಮಾಡೋದು ಬೇಡ, ಯಾಕಂದ್ರೆ ಎಲ್ಲರೂ ಕಲ್ಲಾಕ್ಬಿಡ್ತಾರೆ. ಈಗಿಂದೀಗಲೇ ಹೋಗಿ ನಾನು ನಮ್ಮಿಬ್ರು ಬಟ್ಟೆ ಬರಿನೆಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ, ಹೋಗ್ಬಿಟ್ಟು ಬಂದ್ಬಿಡ್ತಾರೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಕರೆದ್ರಾ? ರಾಮೇಶ್ವರದಲ್ಲಿ ಆಕ್ಸಿಡೆಂಟ್ ಆಗಿದೆ ನನ್ನ ನೆಪ ಮಾಡ್ಕೊಂಡು ನನಗ್ ಬುದ್ಧಿ ಕಲಿಸ್ಬೇಕು ಅಂತ ನನ್ನಾಗೆ ಇರೋ ಇನ್ನೊಬ್ಳನ್ನ ಕರ್ಕೊಂಡ್ ಬಂದು ನನ್ನನ್ನ ಮನೆ ಬಿಟ್ಟು ಆಚೆ ಓಡಿಸಿದ್ರಲ್ಲ, ಅದಕ್ಕೆ ನಿಮ್ಮ ಬಾಯಿಂದಲೇ ನಾನೇ ನಿಮ್ ಹೆಂಡತಿ ಅಂತ ಹೇಳಿಸ್ಬೇಕು ಅಂತ ಈ ಸ್ವಿಟ್ಜರ್ಲೆಂಡ್ ನಾಟಕ ಆಡ್ದೆ. ಹೆಂಗ್ ಮಾಡ್ದೆ? ಚೆನ್ನಾಗ್ ಮಾಡ್ದಾ?